ಈಗ ನಿನ್ನ ದೃಷ್ಟಿಕೋನದಲ್ಲೇ ಹೇಳ್ತೀನಿ, ಯಾವನೋ ಒಬ್ಬ ಬಂದ್ಬಿಟ್ಟು ಈ ಥರ ಇರೋರ್ನೆಲ್ಲ ನಾವು ಗುರು ಅಂತ ನಂಬಲ್ಲ. ಇನ್ನೆಂಗಪ್ಪ, ಸುಮ್ಮನೆ ಮಾಮೂಲಿ ನಾರ್ಮಲ್ ಆಗಿರ್ಬೇಕು, ಅವನೊಂದು ಗುರು ಅಂತ. ಅವನ ಥರ ನಾನು ಮಾಡ್ಕೊಂಬಿಟ್ಟೆ, ಎಲ್ಲ ಕ್ಲೀನಾಗಿ ಟ್ರಿಮ್ ಗಿಮ್ ಮಾಡ್ಕೊಂಡು ನಾರ್ಮಲ್ ಆಗಿ ನಾನು ಕ್ಯಾಪ್ ಗಿಪ್ ಹಾಕೊಂಡು ಒಂದು ಆಫೀಸ್, ಮಾಡರ್ನ್ ಆಫೀಸ್ ಮಾಡ್ಕೊಂಡು ಕುಂತ್ಕೊಂಡಿದ್ದೆ. ಇನ್ನೊಬ್ಬ ಯಾರ ಬರ್ತಾನೆ, ಇವನು ಯಾವ ಸೀಮೆ ಗುರು, ಇವನು ಯಾವನೋ ರಿಯಲ್ ಎಸ್ಟೇಟ್ ಇದ್ದಂಗೆ ಅವನೇ, ಇವನ ಹತ್ರ ನಾನು ಬಂದು ಕೇಳ್ಬೇಕಾ ಅಂತ ಹೋಗ್ಬಿಡ್ತಾನೆ. ಈಗ ನಾನು ಅವನಿಗೋಸ್ಕರ ಮತ್ತೆ ಬಿಡ್ಲ ದಾಡಿನ? ಒಬ್ಬೊಬ್ಬರು ಯಾವ್ಯಾವ ರೀತಿ ಹೇಳ್ತಾ ಇರ್ತಾರೆ, ಆ ರೀತಿ ಎಲ್ಲ ನಾನು ಮಾಡ್ಕೊಂಡೇ ಹೋಗಕ್ಕಾಗುತ್ತಾ? 3 ತಿಂಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗುತ್ತಾ? ಮನುಷ್ಯ ಹೆಂಗೇ ಬದುಕಿದ್ರು ಅವನನ್ನು ಕಲ್ಲೊಡಿಯೋರು, ಅವಮಾನಿಸೋರು ಬುದ್ಧ ಬಸವಣ್ಣನಿಗೆ ಬಿಟ್ಟಿಲ್ಲ. ಇನ್ನು ನನಗೆ ನಾನು ಯಾವ ಲೆಕ್ಕ, ಸೀಮೆ ಯಾವ ಸೀಮೆ ನಾನು ಅವ್ರಿಗೆ ಬಿಟ್ಟಿಲ್ಲ. ಕಲ್ ತಗೊಂಡು ಹೊಡೆಯೋರು, ಸಮಾಜನ ತಿದ್ದಕ್ಕೆ ಬಂದವ್ರಿಗೆ, ಜ್ಞಾನ ಹಂಚಕ್ಕೆ ಬಂದವ್ರಿಗೆ, ಧರ್ಮವನ್ನು ಉಳ್ಸಕ್ಕೆ ಬಂದವ್ರಿಗೆ, ಏನು 1-2 ಇತಿಹಾಸದಲ್ಲಿ ನೀವು ತೆಗೆದು ನೋಡಿದ್ರೆ ಎಷ್ಟೋ ಜನ. ಯಾಕೆ ಅಂದರೆ ಈ ಮನುಷ್ಯನ ಸ್ವಭಾವ, ಸಾಮಾನ್ಯ ಮನುಷ್ಯನ ಸ್ವಭಾವ ಹೀಗೆ.